ಜ್ಞಾನ. ಈ ಪ್ರಪಂಚದ ಈ ಜೀವನದ ಆಧಾರ ಜ್ಞಾನ. ನಾವೆಲ್ಲ ಜ್ಞಾನ ಪಡ್ಕೋಬೇಕು ಅಂತಿರ್ತೀವಿ, ಮುಂದುವರಿಬೇಕು ಅಂತಿರ್ತೀವಿ. ನಾವು ಗುರಿ ಮುಟ್ಟಬೇಕು ಅಂತಿದ್ರು, ದಾರಿ ಹುಡುಕ್ಬೇಕು ಅಂತಿದ್ರು, ಯಾವುದೇ ಕೆಲಸ ಆದ್ರೂ ಸರಿ, ಈ ಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಈ ಜ್ಞಾನ ತುಂಬಾ ಮುಖ್ಯವಾದ್ದು. ಆದ್ರೆ ಕೆಲವರು ಜ್ಞಾನ ಪಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಈ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೂ ಹೇಗೆ, ಏನ್ ಕೆಲಸ ಮಾಡಬೇಕಾಗತ್ತೆ, ಏನ್ ಯೋಚನೆ ಮಾಡಬೇಕಾಗತ್ತೆ, ಇದರ ರೀತಿ ನೀತಿ ಏನು ಗೊತ್ತಿರೋದೇ ಇಲ್ಲ. ಅದಕ್ಕೆ ಅವರ ಜೀವನದಲ್ಲಿ ಜ್ಞಾನ ಬರೋದೇ ಇಲ್ಲ. ಅದರಿಂದ ಬೇಸರ ಮಾಡ್ಕೋತಾರೆ. ಹೀಗ್ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಜೀವನದಲ್ಲಿ ಜ್ಞಾನ ಪಡ್ಕೊಳ್ಳದೆ ಇದ್ರೆ ಅದು ನಾಚಿಕೆ ಪಡುವಂತಹ ವಿಷಯ ಅಲ್ಲ. ನಾಚಿಕೆ ಪಡುವಂತಹ ವಿಷಯ ಏನು ಅಂದ್ರೆ, ಜ್ಞಾನ ಪಡೆಯೋದಕ್ಕೆ ನೀವು ತಯಾರಾಗೇ ಇಲ್ಲ ಅಂತ. ನೀವದಕ್ಕೆ ಸಿದ್ಧವಾಗೇ ಇಲ್ಲ, ಅದಕ್ಕೋಸ್ಕರ ಪ್ರಯತ್ನನೇ ಮಾಡ್ತಿಲ್ಲ. ಅಜ್ಞಾನಿಯಾಗಿರೋದು ಕೆಟ್ಟ ವಿಷಯ ಏನೂ ಅಲ್ಲ. ಆದ್ರೆ ಜ್ಞಾನ ಪಡ್ಕೊಳ್ಳುವಂತಹ ಬಯಕೆನೇ ಇಲ್ದಿರೋದು, ಇದು ತುಂಬಾ ದೊಡ್ಡ ಕೊರತೆ. ಅದಕ್ಕಾಗಿ ಜ್ಞಾನ ಪಡ್ಕೊಳ್ಳೋದಕ್ಕೆ ತಯಾರಾಗಿರಿ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರಿ. ಕಡೆದಾಗಿ ಆಯ್ಕೆ ನಿಮ್ಮದೇ. ನೀವು ಅಜ್ಞಾನಿಯಿಂದ ಜ್ಞಾನಿ ಆಗ್ಬೇಕೋ ಅಥವಾ ಜ್ಞಾನಿಯಿಂದ ಅಜ್ಞಾನಿ ಆಗಬೇಕು ಅಂತ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ.